ನಾನು ಕೂಡ ದೊಡ್ಡಬಳ್ಳಾಪುರಕ್ಕೆ ಮನೆ ಹೋಗಿದ್ದೆ ಕಳೆದ ಒಂದು ತಿಂಗಳಿಂದ. ಅಲ್ಲಿ ಜನಗಳೂ ಕೂಡ ಎಲ್ಲ ಬಂದು ಈ ತರ ಮನೆಯಲ್ಲಿ ಹಳ್ಳಿ ಮನೆ ಅಂತಲ್ಲ, ಹಳ್ಳಿಗಳಲ್ಲೇ ಓಪನ್ ಮಾಡ್ಕೊಂಬಿಟ್ಟಾರೆ. ತಗೊಂಡೋಗಿ ಬಾಟ್ಲ್ ಮಾಡ್ತಾರೆ. ಅದು ಅಬಕಾರಿ ಇಲಾಖೆ ಅವ್ರಿಗೆ ಏನು ಕ್ರಮ ತೆಗೆದುಕೊಳ್ಳಲ್ಲ. ಒಬ್ರು ಹೋಗಿ ಇದುವರೆಗೂ ಒಂದು ಸೀಸ್ ಮಾಡಿಲ್ಲ, ಅಲ್ಲಿ ಒಂದ್ ಕಡೆನೂ ಸೀಸ್ ಮಾಡಿಲ್ಲ. ಇದೀಗ ಅಧ್ಯಕ್ಷರೇ, ದಯವಿಟ್ಟು ತಮ್ಮ ಕ್ಷೇತ್ರದಲ್ಲೂ ಇದಿದೆ. ಇಡೀ ರಾಜ್ಯದಾದ್ಯಂತ ಬ್ರ್ಯಾಂಡಿ ಶಾಪು ಬಾರ್ಗಳನ್ನು ಬಿಟ್ಟು ಎಲ್ಲಾ ಕಡೆಯೂ ಸೇಲ್ ಆಗ್ತಾ ಇದೆ. ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ರಾತ್ರಿ 12 ಗಂಟೆ 1 ಗಂಟೆಗೆ ಕೆಲವು ಗೃಹಿಣಿಯರು ನಮಗೆ ಫೋನ್ ಮಾಡ್ತಾರೆ, ನೀವೆಲ್ಲ MLAಗಳಾಗಿ ಅವ್ರ ಜೊತೆಗೆ ಪಾಲ್ ತಿಂತಾ ಇದ್ದೀರಾ ಅಂತ ಹೇಳಿ ತೀಕ್ಷ್ಣವಾಗಿ ಇವತ್ತು ಕೇಳುವಂತ ಪರಿಸ್ಥಿತಿ ಎಲ್ಲ ಶಾಸಕರಿಗೂ ಇದೆ. ಸಾಧ್ಯ ಮತ್ತೆ ಮಾತಾಡಿ ನನ್ನ ಉತ್ತರ ಕೊಡ್ಲಿ. ಅಲ್ಲ, ಒಂದ್ ನಿಮಿಷ ಮಂತ್ರಿಗಳು ಸರ್, ನನ್ನ ಸಲಹೆ ಇದೆ ಮಾನ್ಯ ಅಬಕಾರಿ ಸಚಿವರಿಗೆ. ದಯವಿಟ್ಟು ಯಾರ ಮನೆಯಲ್ಲಿ ಇದು ಸಿಗ್ತದೆ ಅದರಲ್ಲಿ ಬ್ಯಾಕ್ ನಂಬರ್ಗಳಿರ್ತದೆ, ಯಾರು ಸಪ್ಲೈ ಮಾಡಿದ್ದು ಅಂತ. ತಗೊಂಡ ಕಾರ್ನಲ್ಲಿ ಸೋಡಾ ಕ್ರಶ್ ಇಂದೆಲ್ಲ ಲೈನ್ ಮಾಡ್ತಾ ಇದ್ರು. ಆ ರೀತಿ ಇವತ್ತು ಬ್ರ್ಯಾಂಡಿಗಳನ್ನ ವಿಸ್ಕಿಗಳನ್ನ ಊರೂರಿಗೆ ತಗೊಂಡೋಗಿ ಮಾರಾಟ ಮಾಡುವಂತ ದಂಧೆ ಇವತ್ತು ನಡ್ಕೊಂತ ಇದೆ. ನಮ್ಮ ಪೊಲೀಸರು ಹೋಗಿ ಬೀಟ್ ಪೊಲೀಸಿಗೆ ಕಲೆಕ್ಷನ್ ಒಂದೇ, ಬೇರೆ ಏನು ಮಾಡಲ್ಲವ. ಅಲ್ಲೆಲ್ಲ ಆಯಾ ಮನೆಯಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರೋದು. ನಮ್ಮಂತವ್ರು ಒತ್ತಡ ಮಾಡಿದ್ರೆ ಯಾವ್ದಾದ್ರು ಒಂದು ಕೇಸ್ ಹಾಕ್ತಾರೆ, ಅಲ್ಲಿ ಕೈ ತೊಳ್ಕೊಂತಾರೆ. ವಿಚಿತ್ರವಾಗಿ ನಡೀತಾ ಇದೆ. ನೀವು SC ಕಾಲೋನಿಗಳಲ್ಲಿ ವಯಸ್ಸಿಗೆ ಬಂದಂತ ಗಂಡು ಮಕ್ಕಳು ಬದುಕಿಲ್ಲ. ಇವತ್ತು ಒಂದೊಂದು ಕಾಲೋನಿ ಸರ್ವೆ ಮಾಡಿಸಿ ಮಂತ್ರಿಗಳೇ ಈ ರೀತಿಯಲ್ಲಿ ಈಗ ಆಯ್ತು ಮೊನೋಪಲಿ ಆಗಿ ನೋಡುವ ಮರ್ಯಾದೆ ಮಾತಾಡಿದ ನೀವೇ ಚರ್ಚೆಗೆ ಕೂಡ ಆಯ್ತು ಮಂತ್ರ ಮಾತಾಡ್ಲಿ ಏನಂತ ನೋಡು, ಮಾತಾಡ್ಲಿ ಉತ್ತರ ಕೊಡ್ಲಿ. ಈಗ ಮಂತ್ರಿಗಳೇ, ಈಗ ಇವರೇ ಮಾತಾಡ್ಬೇಕು ನೋಡುವಾಗ ಮಾಡುವವರಿಗಿಂತ ದೊಡ್ಡ ಅಪರಾಧಿ ಅಲ್ಲಿ ಕಂಟ್ರೋಲಿಂಗ್ ಅಧಿಕಾರಿ ಇದ್ದಾನಲ್ಲ, ಅವರು ನಿಷ್ಪ್ರಯೋಜನ ಇವತ್ತೆಲ್ಲ ಕಾಣ್ತದೆ. ಸೂಕ್ತ ಉತ್ತರ ಕೊಡೋದು ತಕ್ಷಣ ಕ್ರಮ ತಕ್ಕೊಳ್ಳಿ. ಸಭಾಧ್ಯಕ್ಷರೇ, ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಅದ್ರ ಜೊತೆ ಇನ್ನು ಕೆಲವರು ಸಲಹೆ ಮೇರೆಗೆ ಕಠಿಣ ನಿಲುವುಗಳನ್ನು ತೆಗೆದುಕೊಂಡು ಈಗಿದ್ದ ಕಾಯ್ದೆ ಪ್ರಕಾರ ಕೇಸ್ಗಳನ್ನ ಹಾಕ್ತೀವಿ ಮತ್ತೆ ಬಿಡ್ತೀವಿ ಅಂತಕ್ಕಂಥದ್ದಿದೆ. ಅದಕ್ಕೆ ಇನ್ನೊಂದು ರೂಪದಲ್ಲಿ ಬೇಕಾದ್ರೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸ. ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಏನು ಮಾನ್ಯ ಸಚಿವರು ಹೇಳಿದ್ದಾರೆ, ಇದರಲ್ಲಿ ಹಣ ಪ್ರತಿ ತಿಂಗಳು ಎಷ್ಟು ಲೀಟರ್ ಮಾರ್ತಾರೆ ಅಂತ ಪ್ರತಿ ಬಾರಲ್ಲೂ ನಿಮಗೆ ಮಾಹಿತಿ ಸಿಗುತ್ತೆ. ಏನಾಗುತ್ತೆ, ಎಲೆಕ್ಷನ್ ಟೈಮ್ಗಳಲ್ಲಿ ಟೈಟ್ ಮಾಡ್ತಾರೆ. ಇವಾಗ ಮೇ ತಿಂಗಳದು ನನ್ನ ಹತ್ರ ಮಾಹಿತಿ ಇದೆ, ಯಾವ ಬಾರಲ್ಲಿ ಮೇ ತಿಂಗಳು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ. ಈಗ ಸ್ಟಾಕ್ ಯಾವ್ದೋ ಒಂದು ಮನೇಲಿ ಇಟ್ಕೊಂತಾರೆ, ಯಾವ ಬಾರಿಂದ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ CCTV ವಿಡಿಯೋ ಇರುತ್ತೆ. ಬಾರ್ಗಳ ಮೇಲೆ 3 ಪ್ರಕರಣ ದಾಖಲಾದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬಹುದು ತಾವು. ದಯವಿಟ್ಟು ಬಾರ್ಗಳ ಮೇಲೆ ಕ್ರಮ ತಗೊಳ್ಳಿ. ಮನೆಗಳಲ್ಲಿ ಮಾರುವಂತವ್ರು ವೈನ್ ಸ್ಟೋರ್ಗಳು CL7 ನಲ್ಲಿ ಅವ್ರು ಆಕ್ಚುಲಿ ಕೌಂಟರ್ ಮಾಡಂಗೇ ಇಲ್ಲ. ಹೋಟೆಲ್ ಲಾಡ್ಜ್ ಪರ್ಮಿಷನ್ ಪ್ರತಿ CL7 ನಲ್ಲೂ ರಿಟೇಲ್ ಮಾಡ್ತಾರೆ. ಸಭಾಧ್ಯಕ್ಷರೇ, ಕವರ್ ಕೊಟ್ಟು ಪ್ಯಾಕಿಂಗ್ ಕೊಟ್ಟು ಬಾರ್ಗಳವರು. ಈಗ ಒಂದು ನಿಮಿಷ ನೀವು ಕರೆಕ್ಟ್ ಆಗಿ ವಿಚಾರ ಪ್ರಸ್ತಾವನೆ ಮಾಡ್ತಾ ಇದ್ದೀರಿ. ಇದು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡ್ಬೇಕಾಗ್ತದೆ. ಅರ್ಧ ಗಂಟೆ ಚರ್ಚೆ ನಾವು ಇಟ್ಕೊಳ್ತೇವೆ. ಅಲ್ಲಲ್ಲ, ಬಹಳ ವಿಚಾರ ಹೇಳ್ತಿದ್ದಾರೆ. ಬಹಳಷ್ಟು ಜನರ ಮಾಹಿತಿ ಇದೆ, ಅವ್ರು ಕೂಡ ಬಹಳಷ್ಟು ವಿಚಾರ ಹೇಳ್ತಿದ್ದಾರೆ. ಆದ ಕಾರಣ ಅದನ್ನು ನಾವು ಅರ್ಧ ಗಂಟೆ ಚರ್ಚೆಗೆ ಈ ಒಂದು ಕೆಲವು ದಿನಗಳಲ್ಲಿ ಅದನ್ನು ಅವಕಾಶ ಮಾಡಿ ಡೀಟೇಲ್ ಚರ್ಚೆ ಮಾಡುವ. ಈ ವಿಷಯ ಚರ್ಚೆಗೆ ಚರ್ಚೆ ಕೊಡಬೇಡಿ, ಸ್ವಲ್ಪ ರಾತ್ರಿ ಹೊತ್ತು ಅವಕಾಶ ಮಾಡಿಕೊಡೋದು. ಸಿಮೆಂಟ್ ಮಂಜು ಅಧ್ಯಕ್ಷ, ಒಂದೇ ನಿಮಿಷ. ಇದು ಪೂರಕವಾಗಿ ಹಾಸ್ಪಿಟಲ್ ಪಕ್ಕ ಸಿಮೆಂಟ್ ಮಂಜು. ಸಭಾಧ್ಯಕ್ಷೆ, ನಾನು ಯಗಚಿಯ ನಾಲೆ ಬಗ್ಗೆ ನಮ್ಮ ನೀರಾವರಿ ಸಚಿವರ ಹತ್ರ ನಾನು ಕ್ವಶನ್ ಕೇಳಿದ್ದೀನಿ. 281 ಚುಕ್ಕಿ ಗುರುತಿನ ಪ್ರಶ್ನೆ ಸಭಾಧ್ಯಕ್ಷೆ ಉತ್ತರವನ್ನು ಒದಗಿಸಲಾಗಿದೆ. ಯಗಚಿ ನಾಲೆಗೆ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದಲ್ಲಿ ಕೂಡ 3 ತಾಲೂಕುಗಳಲ್ಲಿ ಯಗಚಿ ನಾಲೆ ಹರಿದು ಹೋಗುತ್ತೆ. ಬಟ್ ಏನಾಗಿದೆ ಅಂತಂದ್ರೆ 37,000 ಎಕರೆಗೆ ನೀರು ಕೊಡ್ತೀವಿ ಅಂತೇಳಿ ಇಲ್ಲಿ ನನಗೆ ಮಾಹಿತಿನ ಕೊಟ್ಟಿದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು 15,000 ರಿಂದ 18,000 ಎಕರೆಗೆ ನೀರು ಬರ್ತಾ ಇರ್ಬೋದು. ಏನಾಗಿದೆ ಅಂದ್ರೆ ಕಾಮಗಾರಿನೂ ಕೂಡ ಒಂದು ಕಂಪ್ಲೀಟ್ ಆಗಿಲ್ಲ. ಮತ್ತೆ ಎರಡನೇ ವಿಚಾರ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ನಾಲೆನೂ ಅವತ್ತಿಂದ ಇವತ್ತು ತನಕ ದುರಸ್ತಿಗಳಾಗಿಲ್ಲ.
ಮತ್ತೆ ಶಿಲ್ಟು ಸಮೇತ ಇನ್ ಟೈಮಿಗೆ ಕ್ಲಿಯರ್ ಮಾಡಲ್ಲ. ರೈತರಿಗೆ ಮೊದಲೇ ಬರಗಾಲ, ನೀರುಗಳಿಲ್ಲ. ಆ ಟೈಮಲ್ಲೂ ಕೂಡ ನೀರನ್ನ ಬಿಟ್ಟಂತ ನೀರು ಏನ್ ನಾಲೆ ದುರಸ್ತಿ ಆಗ್ದಲೆ 50% ಗಿಂತ ಹೆಚ್ಚು ನೀರು ಬರೀ ಈ ಪೋಲ್ ಆಗ್ತಕ್ಕಂತ ವಾತಾವರಣ ಆಗಿದೆ. ಅದರಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಎಚ್ಚಿ ನಾಲೆಗೆ ಸೀದಾ ಹರಿದೋಗುತ್ತೆ ಬಿಟ್ರೆ ಒಂದೇ ಒಂದು ಸಬ್ ಚಾನಲ್ ಕೂಡ ಈವನ್ ಟುಡೇ ರನ್ನಿಂಗ್ ಇಲ್ಲ. ನಿಜವಾಗ್ಲೂ ಕೂಡ ಇಷ್ಟೆಲ್ಲ ಖರ್ಚು ಮಾಡಿ ಹಿಂದಿನವರೆಲ್ಲವೂ ಕೂಡ ಡ್ಯಾಮ್ನ ಕಟ್ಟಿ ಎಲ್ಲವನ್ನೂ ಕೂಡ ಮಾಡೋಗಿದ್ದಾರೆ. ಕರೆಕ್ಟ್ ಆಗಿ ಇದೇನಾದ್ರೂ ಕೂಡ ಕೆಲಸವನ್ನು ನಿರ್ವಹಿಸಿದ್ರೆ ರೈತರುಗಳಿಗೆ ನಾವು ಯಾವ ಭಾಗ್ಯನೂ ಕೊಡೋದು ಬೇಡ, ಕರೆಕ್ಟ್ ಆಗಿ ಒಂದು ಒಳ್ಳೆ ನೀರು ಕೊಟ್ರೆ ಖಂಡಿತವಾಗ್ಲೂ ನಮ್ಮ ಭಾಗದಲ್ಲಿ 2 ರಿಂದ 3 ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ನನಗೆ ಮಾಹಿತಿನ ಕೊಟ್ಟಿದ್ದಾರೆ, ಹಲವಾರು ಜಾಗಗಳಲ್ಲಿ ಭೂಮಿನ ಇನ್ನೂ ಅಕ್ವೈರ್ ಮಾಡ್ಕೊಳಕ್ ಆಗಿಲ್ಲ ಅಂತೇಳಿ. ನಾನು ಹೇಳೋದು, ಈಗ ನಮ್ಮ ಕ್ಷೇತ್ರದಲ್ಲಿ ಎತ್ತಿನೊಳೆ ಪ್ರಾಜೆಕ್ಟ್ ಕೂಡ ಅವ್ರ ಜಾಗ ಕೊಟ್ಟಿಲ್ಲ ಅಂದ್ರೂ ಕೂಡ ಬೇರೆ ಬೇರೆ ವಿಚಾರದಲ್ಲಿ ನಾನು ಹೇಳ್ತೀನಿ ಜಾಗ ತಗೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ಅದೇ ರೀತಿ ಮಾಡ್ಬಿಟ್ಟು ಜಾಗನ ತಗೊಂಡು ಆದಷ್ಟು ಬೇಗ ಕೆಲಸನ ಕಂಪ್ಲೀಟ್ ಮಾಡಿ ರೈತರಿಗೆ ಅನುಕೂಲ ಮಾಡೋಂಥದ್ದು ಮಾಡ್ಕೊಡ್ಬೋದಲ್ಲ. ಆಯ್ತು, ಈಗ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ.